ಮಳೆ ಬರ್ತಾ ಐತೆ, ಗಾಳಿಗೆಲ್ಲ ಬಿದ್ದೋಗಿ. ಹಾಯ್, ಇವತ್ತು ನಾನು ಸಂಜೆ ಸ್ನ್ಯಾಕ್ಸ್ಗೆ ಮಂಗಳೂರು ಬೋಂಡ ಮತ್ತು ಕೆಂಪು ಚಟ್ನಿ ಮಾಡ್ತಾ ಇದ್ದೀನಿ. ಇವತ್ತು ಯಾವ ಥರ ಮಾಡೋದು ಅನ್ನೋದು ಬನ್ನಿ ನಾನು ತೋರಿಸ್ಕೊಡ್ತೀನಿ. ನೀವು ಒಂದ್ಸಲ ಟ್ರೈ ಮಾಡಿ ನನ್ನ ಕಮೆಂಟಲ್ಲಿ ತಿಳಿಸಿ. ಮಳೆ ಬರ್ತಾ ಐತೆ, ಗಾಳಿಗೆ ಗಾಳಿಗೆಲ್ಲ ಬಿದ್ದೋಗಿ. ಇವಾಗ ಮಂಗಳೂರು ಬೋಂಡ ಮಾಡ್ತಾ ಇದ್ದೀನಿ. ಮಂಗಳೂರು ಬೋಂಡಾಗೆ ನಾನು ಮೊಸರು ಬೀಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಹುಳಿ ಇದ್ರೆ ಚೆನ್ನಾಗಿರತ್ತೆ. ಬೀಟ್ ಮಾಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಬೇಕಿಂಗ್ ಸೋಡಾ ಹಾಕ್ಲೇಬೇಕು. ಹಾಕ್ದಿದ್ರೆ ಮಂಗಳೂರು ಬೋಂಡ ಗಟ್ಟಿ ಬಂದ್ಬಿಡತ್ತೆ, ಕ್ರಿಸ್ಪಿಯಾಗಿ ಬರುತ್ತೆ ನಾವು ಸೋಡಾ ಹಾಕಿದ್ರೆ. ಮತ್ತೆ ಸಕ್ಕರೆ 1 ಸ್ಪೂನು, ಮೈದಾ ಹಸಿಟ್ಟು. ನಾನು 1 ಕಪ್ಪು ಮೈದಾ ತಗೊಂಡಿದ್ದೀನಿ, 1.5 ಕಪ್ ಅಷ್ಟು ಮೊಸರು ತಗೊಂತಾ ಇದ್ದೀನಿ. ಅದ್ರ ಜೊತೆ ನಿಮ್ಗೆ ಎಷ್ಟನ ಬೇಕು ಅಂದ್ರೆ ನೋಡ್ಕೊಂಡು ನೀರು ಹಾಕೊಂಡು ಆ್ಯಡ್ ಮಾಡ್ಕೊಬೋದು. ಚೆನ್ನಾಗಿ ಬೀಟ್ ಮಾಡ್ಕೊಬೇಕು. ನಾನು ಇನ್ನೊಂದು ಅರ್ಧ ಕಪ್ ಅಷ್ಟು ಮೊಸರು ಹಾಕೊಂಡೆ. 1 ಕಪ್ ಮೈದಾಗೆ 1.5 ಕಪ್ ಅಷ್ಟು ಮೊಸರು ಹಾಕೊಂಡು ಎಕ್ಸ್ಟ್ರಾ ಏನಾನ ಬೇಕಂದ್ರೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ. ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ. ಅದು ಎಷ್ಟು ನಾವು ಬೀಟ್ ಮಾಡ್ತೀವೋ ಅಷ್ಟೇ ನಮಗೆ ದಪ್ಪ ಬರುತ್ತೆ. ಅದು ನಾವು ಹಾಕಿದ ತಕ್ಷಣ ದಪ್ಪ ಬರುತ್ತಲ್ಲ, ಆ ಥರ ಬರುತ್ತೆ. ನಾನು ಬೀಟ್ ಮಾಡ್ಕೊಂಡು ಒಂದು 1/2 ಅವರ್ ಬಿಟ್ಬಿಡ್ತೀನಿ. ಆಮೇಲೆ ಶುಂಠಿ ಚಾಪ್ ಮಾಡ್ಕೊಂಡಿದ್ದೀನಿ. ನೀವು ಚಾಪ್ ಮಾಡ್ಕೊಂಡು ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಜೀರಿಗೆ ಇಷ್ಟು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಏನು ಬೇಡ ಅಂದ್ರೂ ಇಷ್ಟೇ, ನೀವು ಪ್ಲೈನ್ ಆಗಿ ನೀವು ಮಾಡ್ಕೊಬೋದು. ಕಾಳು ಮೆಣಸು ಒಂದು 5-6 ಕಾಳಷ್ಟು, ಅಕ್ಕಿ ಹಸಿಟ್ಟು 1 ಸ್ಪೂನ್ ಅಷ್ಟು, ಇಷ್ಟು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಅದು ನಮಗೆ ಗೊತ್ತಾಗ್ತಾ ಇರುತ್ತೆ. ಅದು ಮಿಕ್ಸ್ ಮಾಡುವಾಗ ಸ್ವಲ್ಪ ಉಬ್ಬಿರತ್ತೆ. ಮೈದಾ ಹಸಿಟ್ಟು ಒಂದು 1/2 ಅವರ್ ಬಿಟ್ಟು ಇರ್ತೀವಲ್ವ, ಅದು ಸ್ವಲ್ಪ ಉಬ್ಬಿರತ್ತೆ. ಲೈಟಾಗಿ ನೀವು ಮಿಕ್ಸ್ ಮಾಡಿಕೊಂಡು, ಸ್ವಲ್ಪ ತುಂಬ ಗಟ್ಟಿ ಇದ್ರೂ ನಿಮಗೆ ಮಂಗಳೂರು ಬೋಂಡ ಸ್ವಲ್ಪ ಗಟ್ಟಿ ಬರುತ್ತೆ. ಇದೇ ಟಿಪ್ಸು. ಸ್ವಲ್ಪ ನೀರಾಗಿದ್ರೆ ನಿಮಗೆ ತುಂಬ ಗರಿ ಗರಿ ಬರುತ್ತೆ, ಒಂಥರ ಸ್ಪಾಂಜ್ ಥರ ಇರುತ್ತೆ. ಇವಾಗ ಇದು ನಾನು ಹಾಕ್ತಾ ಇರೋದು ಸ್ವಲ್ಪ ಗಟ್ಟಿ ಐತೆ. ಸ್ವಲ್ಪ ಗಟ್ಟಿ ಇದ್ರೆ ಎಣ್ಣೆ ಎಳಿಯಲ್ಲ, ಸ್ವಲ್ಪ ತೆಳು ಇದ್ರೆ ಎಣ್ಣೆ ಎಳಿಯತ್ತೆ. ಜಾಸ್ತಿ ಎಣ್ಣೆ ಎಳ್ದಿರಬಾರ್ದು ಅಂದ್ಬಿಟ್ಟು ನಾನು ಸ್ವಲ್ಪ ಗಟ್ಟಿಯಾಗಿ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಆಯಿಲ್ ಹಾಕ್ಕೊಬೇಕು. ನಾನಿವತ್ತು ಮಂಗಳೂರು ಬೋಂಡಾಗೆ ಕೆಂಪು ಚಟ್ನಿ ಮಾಡ್ತಾ ಇದ್ದೀನಿ. ಟೊಮೆಟೊ ಚಟ್ನಿ ಅಂತೀವಿ. ಈ ಟೊಮೆಟೊ ಚಟ್ನಿಗೆ ನಾನು 2 ಟೊಮೆಟೊ ತೊಗೊಂಡಿದ್ದೀನಿ. ಇದು ದಪ್ಪದ ಸೈಜಲ್ಲಿ ನಾನು 1 ಆನಿಯನ್ ತೊಗೊಂಡಿದ್ದೀನಿ. ಕೊತ್ತಂಬರಿ, ಕಲ್ಲುಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಹಸಿಮೆಣ್ಸಿನ್ಕಾಯಿ, ಇದು ಹಣ್ಣಾಗಿರೋದು ಹಸಿಮೆಣ್ಸಿನ್ಕಾಯಿ. ಇದು ನೀವು ಬೇಕಾದ್ರೆ ಇದಿಲ್ಲ ಅಂದರೆ ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಹಸಿಮೆಣ್ಸಿನ್ಕಾಯಿ ಹಾಕೊಳಕ್ಕೆ ಹೋಗ್ಬೇಡಿ. ಇದು ಮೆಣಸಿನ್ಕಾಯಿ, ಸ್ವಲ್ಪ ಹುಣಸೆಹಣ್ಣು, ಹುಳಿ ಇರುತ್ತೆ, ಇದರಲ್ಲೇ ಹುಳಿ ಇರುತ್ತೆ. ಇದ್ರೆ ಬೋಂಡಕ್ಕಲ್ವಾ, ಇಲ್ಲಾಂದರೆ ಹುಳಿ ಬೇಕು ಅಂದ್ಬಿಟ್ಟು ನಾನು ಸ್ವಲ್ಪ ಹುಣಸೆಹಣ್ಣು ತೊಗೊಂಡಿದ್ದೀನಿ. ಇಷ್ಟು ಬೆಳ್ಳುಳ್ಳಿ, ಜಾಸ್ತಿ ತೊಗೊಳಕ್ಕೆ ಹೋಗಬೇಡಿ. ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟೇ ನಾನು ತೊಗೊಂಡಿರೋದು. ಕಾಯಿ ಏನು ತೊಗೊಂಡಿಲ್ಲ, ಇಷ್ಟು ತೊಗೊಂಡ್ರೆ ಸಾಕು. ಚಟ್ನಿ ರೆಡಿ ಆಗುತ್ತೆ. ಅಂದರೆ ನುಣ್ಣಗೆ ಹಾಕೊಳಕ್ಕೆ ಹೋಗ್ಬೇಡಿ, ತರಿಯಾಗಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ಚಟ್ನಿ. ಇದು ಮಂಗಳೂರು ಬೋಂಡಾಗೆ ಚಟ್ನಿ ಮಾಡ್ತಾಯಿದ್ದೀನಿ. ನಾರ್ಮಲ್ ಬೋಂಡಕ್ಕೂ ಚೆನ್ನಾಗಿರುತ್ತೆ. ಯಾವುದಕ್ಕನಾಗಲಿ, ಇಡ್ಲಿಗೆ, ಬೋಂಡಾಗೆ, ಉದ್ದಿನ ವಡೆಗೆ, ಪ್ರತಿಯೊಂದಕ್ಕೂ ಚೆನ್ನಾಗಿರುತ್ತೆ ಈ ಚಟ್ನಿ. ಒಂದ್ಸಲ ಮಾಡಿ ನನಗೆ ಕಮೆಂಟಲ್ಲಿ ತಿಳಿಸಿ. ಇವಾಗ ನಾನು ಇದಕ್ಕೆ ಚಟ್ನಿಗೆ ಹಾಕ್ಕೊಳ್ಳೋಣ. ಒಂದು ತರಿಯಾಗಿ ಮಿಕ್ಸಿಗೆ ಹಾಕ್ಕೊತೀವಿ. ನಾನಿದು ಬಾಣಲೆಯಲ್ಲಿ ಎಣ್ಣೆ ಇಟ್ಕೊಂಡಿದ್ದೀವಿ. ಇವಾಗ ಸ್ವಲ್ಪ ನೀರಲ್ಲಿ ಡಿಪ್ ಮಾಡಿಕೊಂಡು ನೀವು ರೌಂಡಾಗಿ ಹಾಕೊಬೋದು. ದಪ್ಪ ಬರುತ್ತೆ, ಚೆನ್ನಾಗಿರತ್ತೆ. ಇದು ಚಟ್ನಿ ಜೊತೆ ತಿಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿರತ್ತೆ. ನಾನು ಟೊಮೆಟೊ ಚಟ್ನಿ ನಾನು ಮಾಡಿದ್ನಲ್ವ, ಆ ಚಟ್ನಿ ಅಂತೂ ನೀವು ಇಡ್ಲಿಗೆ, ದೋಸೆಗೆ, ಮಸಾಲೆ ದೋಸೆಗೆ, ಸೆಟ್ ದೋಸೆಗೆ, ಪ್ರತಿ ಒಂದಕ್ಕೂ ತಿನ್ಬೋದು. ಅದು ಚಟ್ನಿ ಬಂದು ಅಷ್ಟು ಚೆನ್ನಾಗಿರುತ್ತೆ ಆ ಚಟ್ನಿ. ನಿಮ್ಗೆ ಏನಾನ ಬ್ಯಾಡಗಿ ಮೆಣಸಿನ್ಕಾಯಿ ಆ್ಯಡ್ ಮಾಡ್ಕೊಳ್ಳಿ. ಹಸಿಮೆಣಸಿನ್ಕಾಯಿ ಸ್ಕಿಪ್ ಮಾಡ್ಕೊಂಡು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೊಂಡ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ನೀವು ಮಸಾಲೆ ದೋಸೆಗೂ ಅಪ್ಲೈ ಮಾಡ್ಕೊಬೋದು ಅದು.
ನನ್ನ ಮಗನಿಗೆ ತುಂಬಾ ಇಷ್ಟ ಅದಂದ್ರೆ ರೆಡ್ ಚಟ್ನಿ ಅಂದ್ರೆ ತುಂಬಾ ಇಷ್ಟ. ಬೋಂಡ ಪ್ರತಿಯೊಂದು ಬೋಂಡ ಏನಾನ ಮಾಡ್ಬೇಕು ಅಂದ್ರೆ ಆ ಕೆಂಪು ಚಟ್ನಿ ಮಾಡಿದ್ರೇನೆ ಒಂದೆರಡು ಎಕ್ಸ್ಟ್ರಾ ತಿಂತಾನೆ, ಇಲ್ಲಾಂದ್ರೆ ಅವ್ನು ತಿನ್ನಲ್ಲ, ಕೋಪ ಮಾಡ್ಕೊಂಡ್ಬಿಡ್ತಾನೆ. ಅವನಿಗೆ ಚಟ್ನಿ ಮಾಡಲೇಬೇಕು. ಕ್ರಿಸ್ಪಿ ಕ್ರಿಸ್ಪಿ ಮಂಗಳೂರು ಬೋಂಡ ರೆಡಿ ಆಯಿತು, ಚಟ್ನಿ ರೆಡಿ ಆಯಿತು. ತರಿ ತರಿಯಾಗಿ ಸ್ವಲ್ಪ ತುಂಬ ನುಣ್ಣಗೆ ಹಾಕೊಳಕ್ಕೆ ಹೋಗಬೇಡಿ ಚಟ್ನಿ, ಸ್ವಲ್ಪ ತರಿ ತರಿಯಾಗೆ ರುಬ್ಕೊಳ್ಳಿ. ಕ್ರಿಸ್ಪಿ ಆಗಿರೋದು ಮಂಗಳೂರು ಬೋಂಡ ರೆಡಿ ಆಯಿತು. ಮಂಗಳೂರು ಬಜ್ಜಿನ ಅನ್ಬೋದು, ಮಂಗಳೂರು ಬೋಂಡನ ಅನ್ಬೋದು. ನೀವು ಒಂದ್ಸಲ ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸಿ. ಇವಾಗ ನನ್ನ ಮಗ ನೋಡಿ ಅವನು ಅವನಿಗೆ ತುಂಬ ಇಷ್ಟ. ನಾನೇ ಮೈದಾ ಅಂದ್ಬಿಟ್ಟು ಜಾಸ್ತಿ ಮಾಡಕ್ಕೆ ಹೋಗಲ್ಲ ಮನೇಲಿ. ಅವನು 5 ಸಲ ಕೇಳಿದ್ರೆ ನಾನು 1 ಸಲ ಮಾಡ್ಕೊಡ್ತೀನಿ. ಒಂದೊಂದು ಸಲ ನಾವು ಹೋಟ್ಲಿಗೆ ಹೋಗಿ ತಿಂತೀವಲ್ವ, ಅದಕ್ಕೋಸ್ಕರ ಅವನಿಗೆ ಚಟ್ನಿ ಮಂಗಳೂರು ಬೋಂಡ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ನಾರ್ಮಲ್ ಬೋಂಡಕ್ಕಿಂತ ಮಂಗಳೂರು ಬೋಂಡ ಇಷ್ಟಪಡ್ತಾನೆ. ಅದಕ್ಕೆ ಇವತ್ತು ಮಳೆ ಬರ್ತಾ ಇತ್ತು ಅಂದ್ಬಿಟ್ಟು ಇವತ್ತು ರೆಸಿಪಿ ಮಾಡಿದ್ದೀನಿ. ಮಂಗಳೂರು ಬೋಂಡ ಮತ್ತು ಟೊಮೆಟೊ ಚಟ್ನಿ ರೆಡಿಯಾಗೈತೆ. ನೀವು ಒಂದ್ಸಲ ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸಿ. ಬಿಸಿ ಬಿಸಿ ಮಂಗಳೂರು ಬಜ್ಜಿ ರೆಡಿಯಾಗೈತೆ. ಬಿಸಿ ಬಿಸಿ ಆನ್ ಮಂಗೆ ಆನ್ ಆಯ್ತಾ ಇಲ್ವೋ? ಹಾಂ